ಎಲ್ರಿಗೂ ನಮಸ್ಕಾರ. ಚೆನ್ನಾಗಿದ್ದೀರಾ? ಆನಶಾಸ್ತ್ರಿ ಗ್ರಾಮದ ಎಲ್ಲ ನನ್ನ ಅಣ್ಣ ತಮ್ಮಂದಿರೆ, ಅಕ್ಕ ತಂಗಿಯರೆ, ತಾಯಂದ್ರೆ ಹಾಗೂ ನನ್ನ ಪ್ರೀತಿಯ ಅಣ್ಣ ಏನನ್ನದು ಅನೇಕ ಹಾಕೊಂಡ್ಬಿಟ್ಟಿದ್ದೀರಾ? ಚೆನ್ನಾಗಿದೆ ಕಾಣ ಸ್ಟೈಲ್ ಎಲ್ಲ ನೋಡ್ತಾ ಬಂದಿದ್ದೀರಾ. ಈಗಾಗ್ಲೇ ನಿಮಗೆ ಗೊತ್ತು ಚುನಾವಣೆ ಯಾವ ತರ ಇದೆ. ನಾವು ಸತತವಾಗಿ ಹಗಲು ರಾತ್ರಿ ಎಂದು ಶ್ರಮ ಪಡ್ತಾ ಇದ್ದೀವಿ. ಕಾರಣ ಇಷ್ಟೇ, ನಿಮ್ಮೆಲ್ಲರ ಪ್ರೀತಿ ಅಭಿಮಾನನೇ ನಮ್ಮ ಶಕ್ತಿ. ನಾವು ಬೇರೆ ಏನೋ ನಂಬ್ಕೊಂಡ್ ಬಂದಿರೋರಲ್ಲ, ನಿಮ್ಗಳು ನಂಬ್ಕೊಂಡ್ ಬಂದಿರೋರು, ನಿಮ್ ಪ್ರೀತಿ ಅಭಿಮಾನ ನಂಬ್ಕೊಂಡ್ ಬಂದಿರೋರು ಮಂಡ್ಯದ ಜನ. ಈಗೇನ್ ಇವರು ಮಾತಾಡಿದ್ರು ಎಲ್ಲ ಈ ಸ್ವಾಭಿಮಾನದ ಪ್ರತೀಕವಾಗಿ ನೀವು ಈ ರೀತಿ ಒಂದು ಅಲೆ ಎತ್ತಿದೆ. ಈ ಅಲೆ ನಾವೆಲ್ಲ ಒಂದು ಸಣ್ಣ ಕಾರ್ಯಕರ್ತರಾಗಿ ನಿಮ್ಗಳ ಜೊತೆ ಆ ಮನೆಯ ಮಕ್ಕಳಾಗಿ ಅಂಬರೀಷ್ ಅಣ್ಣನ ಋಣ ತೀರ್ಸೋದಕ್ಕೆ ನಾವು ಓಡಾಡ್ತಿದೀವಿ ಅಷ್ಟೇ. ನಿಮ್ ಪ್ರೀತಿ ಅಭಿಮಾನ ಇರ್ಲಿ. ನನಗೊತ್ತು ನಮ್ಮೆಲ್ಲರಿಗಿಂತ ಹೆಚ್ಚಾಗಿ ನೀವು ಅಭಿಮಾನ ಇಟ್ಕೊಂಡಿದ್ದೀರಾ. ನೀವು ನೋಡಿರ್ತೀರ, ಮೊದ್ಲು ಎಲೆಕ್ಷನ್ ನಿಂತ್ಕೊತಾರೆ ಸುಮಮ್ಮ ಅಂದಾಗ ಯಾವ ತರ ಮಾತಿರ್ತಾ ಇತ್ತು. ಇವತ್ತಿನ ದಿನ ಮಂಡ್ಯ ಜನ ಅವರ ಸ್ವಾಭಿಮಾನ ಏನು, ಅವ್ರ ಪ್ರೀತಿ ಏನು ಅಂತ ಪ್ರತಿ ಹಂತದಲ್ಲೂ ತೋರಿಸಿ ಊರಿಗೆ ಹಳ್ಳಿಗೆ ಹೋದಾಗ್ಲೂ ಅದನ್ನ ತೋರಿಸಿ ಇವತ್ತಿನ ದಿನ ಕಡೆಗೆ ಎಲ್ಲಿಗೆ ಬಂದು ನಿಂತಿದೆ ಅಂದ್ರೆ ಎಲ್ರು ಮಾತಾಡ್ತಿರೋದು ಒಂದೇ ವಿಷಯ. ಅಟ್ಟಾಕ್ ಗೊತ್ತಲ್ವಾ ನಿಮ್ಗೂನು? ಹೇಳಿ ಕಡೆ ಹೇಳ್ದಿರ ತಿರುಗಿಸ್ಬೇಕು ಅಷ್ಟೇ ಈಗ ಅಂತ ಅಲ್ವಾ? ಏನ್ ತಿರುಗಿಸ್ಬಿಟ್ಟರು? ಸ್ವಾಭಿಮಾನ ಮಾರಾಟಕ್ಕಿಲ್ಲ. ಕರೆಕ್ಟ್ ಅಲ್ವಾ? ನಿಮ್ಮನ್ನ ನೀವು ಯಾರು ಸ್ವಾಭಿಮಾನ ಉಳಿಸ್ಕೋಬೇಕು, ಯಾರು ಮಾರ್ಕೋಬಾರ್ದು. ದುಡ್ಡಲ್ಲಿರೋ ಮಂಡ್ಯ ಜನಗಳನ್ನ ಕೊಂಡ್ಕೊಂಡ್ಬಿಡ್ತೀವಿ ಅನ್ನೋ ಭ್ರಮೆ ಯಾರಿಗಾದ್ರೂ ಇದ್ರೆ ಆ ಭ್ರಮೆ ಕಳಿಬೇಕು. ಆಯ್ತಾ? ನಿಮ್ಮ ಆಶೀರ್ವಾದ ಇರ್ಲಿ, ನಿಮ್ಮ ಪ್ರೀತಿ ಆರೈಕೆ ಇರ್ಲಿ. ಸುಮಲತಾ ಅಂಬರೀಷ್ ಅವರು ಕ್ರಮ ಸಂಖ್ಯೆ 20 ನಾಳೆ ಹುಟ್ಟಿರೋ ರೈತ. ಅದಕ್ಕೆ ನಾವು ಜಾಸ್ತಿ ಮೇಲ್ ಮಾತಾಡಂಗಿಲ್ಲ. ನನಗೆ ಗೊತ್ತು ಎಲ್ಲ ನಿಮ್ಗಳ ಮನಸ್ಸಲ್ಲಿ ಆಲ್ರೆಡಿ ಇದೆ. ಎರಡನೇ ಮೆಷಿನ್ ಇರುತ್ತೆ. ಎರಡನೇ ಮೆಷಿನ್ ಎರಡನೇ ಮೆಷಿನ್ ಇರುತ್ತೆ. ಮೊದಲನೇದಲ್ಲ, ಎರಡನೇ ಮೆಷಿನ್ ಅಲ್ಲಿ ಕ್ರಮ ಸಂಖ್ಯೆ 20 ಅಂತ ಬರ್ದಿರುತ್ತೆ. ಸುಮಲತಾ ಅಂಬರೀಷ್ ಅಂತ ಬರ್ದಿರುತ್ತೆ. ನೀವೆಲ್ಲಾನು ಬಹಳ ಗೊತ್ತಾ ಹೇಳ್ಬೇಕಣ್ಣ ನಿಮ್ಗೆ. 4 ಜನ ನಿಲ್ಸೋರಲ್ಲ ಆಮೇಲೆ ಕನ್ಫ್ಯೂಸ್ ಮಾಡಕ್ಕೆ ಅಂತ ನಮ್ ಕಷ್ಟ ನಮ್ಗೆ. ಆಯ್ತಾ? ಅದೊಂದು. ಆಮೇಲೆ ಏನಣ್ಣ ನೀನ್ ಕೇಳ್ತೀವಿಯಲ್ಲ ದರ್ಶನ್ ಅವರು ನಾವು ಯಾವಾಗ ಒಟ್ಟಿಗೆ ಬರ್ತೀವಿ ಅಂತ ಕೇಳಿಸ್ಕೊಡಿ. 16ನೇ ತಾರೀಕು ಕಾಳಿಕಾಂಬ ದೇವಸ್ಥಾನ 11 ಗಂಟೆಗೆ ಕಾಳಿಕಾಂಬ ದೇವಸ್ಥಾನದಿಂದ ಸ್ವಾಭಿಮಾನ ಸಮ್ಮಿಲನ ಅನ್ನೋ ಒಂದು ಕಾರ್ಯಕ್ರಮ ನಡೆಯುತ್ತೆ. ಸಿಲ್ವರ್ ಪಾರ್ಕ್ ಇರುತ್ತೆ. ಬನ್ನಿ, ಅಲ್ಲಿ ಎಲ್ಲರೂ ಭಾಗವಹಿಸಿ ರ್ಯಾಲಿ ನಾವು ನಡೆಸ್ತಾ ಇದೀವಿ. ಅದಕ್ಕೆ ಆಮೇಲೆ ಬೃಹತ್ ಸಮಾವೇಶ ಒಂದು ದರ್ಶನ್ ಅವರು, ಯಶ್ ಅವರು, ನಾವೆಲ್ಲರೂ ಅದರಲ್ಲಿ ಭಾಗವಹಿಸ್ತೀವಿ. ನೀವೆಲ್ಲರೂ ಬರ್ಬೇಕು, ನಮ್ಗೆ ಇನ್ನಷ್ಟು ಶಕ್ತಿ ತುಂಬಬೇಕಂತ ನಿಮ್ಮೆಲ್ರಿಗೂ ನಾನು ಆಹ್ವಾನ ನೀಡ್ತಾ ಇದ್ದೀನಿ. ಬಂದು ಆಶೀರ್ವಾದ ಮಾಡಿ. 18 ದಿನ ನೀವು ಪ್ರತಿಯೊಬ್ಬರು ನಿಮ್ಮಲ್ಲಿ ಒಬ್ಬೊಬ್ರು ಒಂದು 20 ಜನರನ್ನ ನೀವು ಕರ್ಕೊಂಡು ಹೋಗಿ ವೋಟ್ ಹಾಕಿಸ್ಬೇಕು. ನನ್ನ ಬೂತ್ ನಾಳೆ ಬಹಿರಂಗ ಪ್ರಚಾರಕ್ಕೆ ಕೊನೆ ದಿನ ಆಗಿರೋದ್ರಿಂದ ರಣರಣ ಮಂಡ್ಯದಲ್ಲಿ ಭರ್ಜರಿ ಪ್ರಚಾರ ನಡೀತಾ ಇದೆ. ಕೆಆರ್ ನಗರದಿಂದ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಪ್ರಚಾರವನ್ನ ಮಾಡ್ತಾ ಇದ್ರೆ, ಪಾಂಡವಪುರದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಭರ್ಜರಿ ರೋಡ್ ಶೋ ಅನ್ನ ಮಾಡ್ತಾ ಇದ್ದಾರೆ. ಮತ್ತೊಂದೆಡೆ ಅನಸೂಸಲು ಗ್ರಾಮದಲ್ಲಿ ಯಶ್ ಮತಬೇಟೆಗಿಳಿದಿದ್ದಾರೆ. ಒಟ್ನಲ್ಲಿ ರಣರಣ ಮಂಡ್ಯದಲ್ಲಿ ಅಬ್ಬರದ ಪ್ರಚಾರ ನಡೀತಾ ಇದೆ.